So good afternoon students. So now last class alli strictly increasing ಮತ್ತು strictly decreasing discuss ಮಾಡಿದ್ವಿ. So ಅದರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ವಿ. ಇದು ಸ್ವಲ್ಪ ನಾವು 4 ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ದೆ. ಸೊ ಅದನ್ನ ಕಂಟಿನ್ಯೂ ಮಾಡೋಣ. So the next problem is prove that the function f given by f of x equal to x square minus x plus 1 is neither strictly increasing nor strictly decreasing on open interval minus 1 comma 1. So ನಮಗೆ ಫಂಕ್ಷನ್ ಕೇಳಿರೋದು the function f given by f of x equal to x square minus x plus 1 is neither strictly increasing nor strictly decreasing on interval minus 1 to 1 ಅಂದ್ರೆ minus 1 to plus 1 interval ಅಲ್ಲಿ ಅದು ಇನ್ಕ್ರೀಸಿಂಗ್ ಆಗಲ್ಲ ಡಿಕ್ರೀಸಿಂಗ್ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಸೊ ನಾವು ನಾರ್ಮಲ್ ಆಗಿ ಪ್ರೀವಿಯಸ್ ಡಿಸ್ಕಸ್ ಮಾಡೋಣ ಅದೇ ತರ ಡಿಸ್ಕಸ್ ಮಾಡೋಣ. ಸೊ ನಮಗೆ ಫಂಕ್ಷನ್ ಕೇಳಿರೋದು ಸೊ f of x is equal to x square minus x plus 1 ಇದನ್ನು ಡಿಫರೆನ್ಶಿಯೇಟ್ ಮಾಡಿ f dash of x x square ಗೆ 2x minus x ಗೆ minus 1 plus 1 ಗೆ 0 ಇದು f dash of x ಆಯ್ತು. ಅದನ್ನ 0 ಗೆ ಇಕ್ವೇಟ್ ಮಾಡಿ. ಸೊ ನಾವು f dash of x is equals to 0. ಸೊ ಏನದು f dash of x ಅಂದ್ರೆ 2x minus 1 is equals to 0 ಆದ್ರೆ minus 1 ಈ ಕಡೆ ಬಂದ್ರೆ plus 1 2x is equals to 1 ಆಯ್ತು. x is equals to 1 by 2. So 2 ಆ ಕಡೆ ಬಂದ್ರೆ ಡಿವೈಡ್ ಆಗುತ್ತಲ್ವಾ x is equals to 1 by 2. ಈ x is equals to 1 by 2 ಏನ್ ಮಾಡುತ್ತೆ ಆ ಇಂಟರ್ವಲ್ ನ ಡಿವೈಡ್ ಮಾಡುತ್ತೆ ಎರಡು ಪಾರ್ಟ್ ಆಗಿ ನೋಡೋಣ. So the interval is from where to where? So from minus 1 to plus 1. ಆ minus 1 to plus 1 ನಮಗೆ 1 by 2. 1 by 2 0.5 ತಾನೆ ಅಂದ್ರೆ minus 1 to plus 1 ಅನ್ನೋ ಇಂಟರ್ವಲ್ ನಮಗೆ 1 by 2 ಬರುತ್ತೆ. So 1 by 2 ಗೆ ಡೌಟ್ ಏನಾದ್ರೆ 0.1 ಬರ್ಕೊಳ್ಳಿ ಆಯ್ತಾ. ಸೊ ಇಲ್ಲಿಂದ ಇದು ಒಂದು ಇಂಟರ್ವಲ್, ಇಲ್ಲಿಂದ ಇದೊಂದು ಇಂಟರ್ವಲ್. ಸೊ ನಮಗೆ ಟೋಟಲ್ ಏನಾಗಿರ್ಬೇಕು ಟೋಟಲ್ minus 1 to 1 ನಲ್ಲಿ ಹಂಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಲ್ಲ ಅಥವಾ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದ್ರೆ ಎಂಟೈರ್ ಇಂಟರ್ವಲ್ ಅಲ್ಲಿ ಇನ್ಕ್ರೀಸಿಂಗ್ ಆಗಿರಬೇಕು ಅಥವಾ ಎಂಟೈರ್ ಇಂಟರ್ವಲ್ ಅಲ್ಲಿ ಡಿಕ್ರೀಸಿಂಗ್ ಆಗಿರಬೇಕು. ಸೊ ಬಟ್ ನಮಗೆ ಏನ್ ಬರ್ತದೆ ನೋಡೋಣ. ಸೊ ಫಸ್ಟ್ ಇಂಟರ್ವಲ್, ಸೊ ಸೈನ್ ಆಫ್ f dash of x ಮತ್ತೆ ನೇಚರ್. ಸೊ ಫಸ್ಟ್ minus 1 to 1 by 2. ಸೊ minus 1 ಇಂದ 1 by 2 ಇಂಟರ್ವಲ್ ಅಲ್ಲಿ ಸೊ ನಮ್ಗೆ ಏನ್ ತಗೊಳ್ಳೋದು minus 1 to 1 by 2 ಅಂದ್ರೆ 1 by 2 ಇಂದ ಕೆಳಗಡೆ ಏನ್ ಬರುತ್ತೆ. ಸೊ 0.4 0.3 0.2 0.1 0 minus 0.1 0.2 0.3 ಎಲ್ಲ ಬರ್ತಾನೆ. ಸೊ ನಾನು ಇಲ್ಲಿ ಸಿಂಪಲ್ ಆಗಿ ಒಂದು 0 ನ ವ್ಯಾಲ್ಯೂ ತಗೊಂತೀನಿ ಆಯ್ತಾ. ಈ 0 ನ ವ್ಯಾಲ್ಯೂನ f dash of x ಅಲ್ಲಿ ಅಪ್ಲೈ ಮಾಡಿದಾಗ ಸೊ ಏನ್ ವ್ಯಾಲ್ಯೂ ಬರುತ್ತೆ ನೋಡೋಣ. ಸೊ ಏನು ಅಪ್ಲೈ ಮಾಡ್ತಾ ಇರೋದು 0 ನ ಅಪ್ಲೈ ಮಾಡ್ತಾ ಇರೋದು 2 into 0 0 0 minus 1 is minus 1. ಸೊ minus 1 ಅಂದ್ರೆ ಏನಾಯ್ತು ನೆಗೆಟಿವ್ ವ್ಯಾಲ್ಯೂ ಆಯ್ತಲ್ವಾ. ಸೊ ನೆಗೆಟಿವ್ ಅಂದ್ರೆ ಅದು ಲೆಸ್ ದ್ಯಾನ್ 0 ತಾನೆ. ಸೊ ಲೆಸ್ ದ್ಯಾನ್ 0 ಅಂದ್ರೆ ಏನಾಯ್ತು ಅಲ್ಲಿ ಆ ಇಂಟರ್ವಲ್ ನಮಗೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಯ್ತು. ಯಾವ ಇಂಟರ್ವಲ್ ಅಲ್ಲಿ minus 1 ಇಂದ 1 by 2 ಮಾತ್ರ. ಮತ್ತೆ 1 by 2 to 1 ತಗೊಂಡ್ರೆ ಸೊ 1 by 2 0.5 ಅಲ್ವಾ. 0.5 ನ 1 ತಗೊಂಡ್ರೆ ಏನಾಗುತ್ತೆ ಅಲ್ಲಿ ವ್ಯಾಲ್ಯೂಸ್ ಏನು ಬರುತ್ತೆ 0.6 0.7 0.8 0.9 ಅಂತ ಬರುತ್ತೆ. ಸೊ ನಾನು ಅದೊಂದು 0.7 ತಗೊಂತೀನಿ. ಸೊ ನೀವು ಏನ್ ಬೇಕಾದ್ರೂ ಕ್ಯಾರಿ ಮಾಡ್ಕೋಬಹುದು. 0.5 ರೈಟ್ ಗೆ 0.6 ಬರುತ್ತೆ 0.7 ಬರುತ್ತೆ 0.8 0.8 ನೀವು ಯಾವ್ದು ಬೇಕಾದ್ರೂ ಡಿಸ್ಕಸ್ ಮಾಡ್ಕೊಂಡು ನೋ ಪ್ರಾಬ್ಲಮ್. ಸೊ ನಾನು 0.7 ತಗೊಂಡ್ರೆ ಸೊ ಯಾವ ಇಂಟರ್ವಲ್ ಅಲ್ಲಿ ತಗೊಂಡಿರೋದು 1 by 2 1 ಇಂಟರ್ವಲ್ ಅಲ್ಲಿ. ಸೊ ಈ ಇಂಟರ್ವಲ್ ನಾವು 0.7 ವ್ಯಾಲ್ಯೂ ತಗೊಂತಿದ್ವಿ. ಸೊ ಆ 0.7 ನ f dash of x ಅಲ್ಲಿ ಅಪ್ಲೈ ಮಾಡಿದ್ರೆ 2 into 0.7 1.4 ಬರುತ್ತೆ. 1.4 ಅಲ್ಲಿ 1 ಮೈನಸ್ ಮಾಡಿದ್ರೆ 0.4 ಬರುತ್ತೆ. ಸೊ 0.4 ಅನ್ನೋದು ಪಾಸಿಟಿವ್ ವ್ಯಾಲ್ಯೂ ಆಬ್ವಿಯಸ್ಲಿ ಗ್ರೇಟರ್ ದನ್ 0 ಬರ್ತಾ ಇದೆ. ಸೊ ಹಾಗಾದ್ರೆ ಈ ಇಂಟರ್ವಲ್ ನಮ್ಗೆ ಏನಾಯ್ತು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಯ್ತು. ಸೊ ಯಾವ್ದ್ರಲ್ಲಿ ಸೊ ಈ ಇಂಟರ್ವಲ್ ನಮಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗ್ತದೆ, ಈ ಇಂಟರ್ವಲ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗ್ತದೆ. ಹಂಗಾದ್ರೆ ನಮ್ಗೆ ಕ್ವಶನ್ ಕೇಳಿದ್ದು ಇಲ್ಲಿಂದ ಈ ಇಂಟರ್ವಲ್ ಇಲ್ಲಿಂದ ಇಂಟರ್ವಲ್ ಸಪರೇಟ್ ಸಪರೇಟ್ ಕೇಳಿಲ್ಲ. ನಮ್ಗೆ ಟೋಟಲ್ ಕೇಳಿದ್ದು ಈ -1 ಇಂದ +1 ತನಕ ನೋಡಿ. ಈ -1 ಇಂದ +1 ತನಕ ಎಲ್ಲಿ ಫುಲ್ ಇಂಟರ್ವಲ್ ಫುಲ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಿಲ್ಲ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗಿಲ್ಲ.
ಅರ್ಧ ಡಿಕ್ರೀಸಿಂಗ್ ಆಗಿದೆ, ಅರ್ಧ ಇನ್ಕ್ರೀಸಿಂಗ್ ಆಗಿದೆ. ಹಂಗಾದ್ರೆ ಸೊ ವಿ ಕ್ಯಾನ್ ಸೇ ಫ್ರಮ್ ದ ಅಬೌವ್ ಪ್ರಾಬ್ಲಮ್ ದಟ್ so therefore f the function is neither strictly increasing nor strictly decreasing on the interval -1, 1. Suppose ನಮಗೆ ಈ ಇಂಟರ್ವಲ್ ಅಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಬಂತು, ಈ ಇಂಟರ್ವಲ್ ಅಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಬಂತು, ಆಗ ದ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇನ್ ಇಂಟರ್ವಲ್ -1, 1. ಅದೇ ನಮಗೆ ಈ ಇಂಟರ್ವಲ್ ಅಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಬಂದಿತ್ತು, ಈ ಇಂಟರ್ವಲ್ ಅಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಬಂದಿತ್ತು, ಸೊ therefore the function is strictly increasing. But ಇಲ್ಲಿ ಸ್ವಲ್ಪ increasing ಬಂದಿದೆ, ಸ್ವಲ್ಪ decreasing ಬಂದಿದೆ, so that's why we can say the function is neither strictly increasing nor strictly decreasing on the interval -1, 1. So ಇದು ನಮಗೆ ಪ್ರಾಬ್ಲಮ್. So next one. Next question. Let I be any interval disjoint from closed interval -1, 1. Prove that the function f given by f of x equal to x plus 1 by x is strictly increasing on I. Is strictly increasing on I. ಅಂದ್ರೆ let I be any interval. ಸೊ ಇಂಟರ್ವಲ್ ಏನಾಗಿರ್ಬೋದು, ನಮಗೆ -∞ ಇಂದ +∞ ಅಂತ ಯಾವ ಇಂಟರ್ವಲ್ ಬೇಕಾದ್ರೂ ಆಗಿರ್ಬೋದು. ಡಿಸ್ಜಾಯಿಂಟ್ ಫ್ರಮ್ ಅಂದ್ರೆ ಆ ಇಂಟರ್ವಲ್ ಬಿಟ್ಟು ರಿಮೈನಿಂಗ್ ಏನಾದ್ರು ಇಂಟರ್ವಲ್ ತಗೊಂಡ್ರೆ ಆ ಫಂಕ್ಷನ್ ಏನಾಗ್ತದೆ, ಈ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಐ ಅಂತ ಕೇಳಿದೆ. ಹಂಗಾದ್ರೆ ಈ -1 to +1 ಇಂಟರ್ವಲ್ ಬಿಟ್ಟು ರಿಮೈನಿಂಗ್ ಯಾವ್ದಾದ್ರು ಇಂಟರ್ವಲ್ ಚೆಕ್ ಮಾಡಿ. ಸೊ ಹಂಗಾದ್ರೆ ಸಪೋಸ್ ಲೆಟ್ ಅಸ್ ಟೇಕ್ ಅಂದ್ರೆ ನಂಬರ್ ಲೈನ್. ಸೊ ನಂಬರ್ ಎಲ್ಲಿದೆ ತನಕ -∞ to +∞. ಇಲ್ಲಿ -1 +1 ತಗೊಂಡ್ರೆ ಈ ಇಂಟರ್ವಲ್ ಬಿಟ್ಟು ರಿಮೈನಿಂಗ್ ಈ ಇಂಟರ್ವಲ್ ಮತ್ತೆ ಇಂಟರ್ವಲ್ ಎರಡು ಏನಾಗ್ತದೆ, we are saying that it is strictly increasing. ಅಂದ್ರೆ ನಮ್ಗೆ ಎಲ್ಲಿ ಏನ್ ಬರಬಾರ್ದು, ಡಿಕ್ರೀಸಿಂಗ್ ಬರಬಾರ್ದು ಅನ್ನೋದನ್ನ ನಾವೀಗ ಪ್ರೂವ್ ಮಾಡಬೇಕು. ಸೊ ಇಂಟರ್ವಲ್ ಬಿಟ್ಬಿಡಿ, ಯಾಕಂದ್ರೆ ಕ್ವಶನ್ ಅವರೇ ಹೇಳಿದ್ದಾರೆ. ಸೊ ಡಿಸ್ಜಾಯಿಂಟ್ ಫ್ರಮ್ ಅಂತ. ಸೊ ಇಂಟರ್ವಲ್ ಅಂದ್ರೆ ಈ -1 to +1 ಇಂಟರ್ವಲ್ ಬಿಟ್ಟು ರಿಮೈನಿಂಗ್ ಇಂಟರ್ವಲ್ ಅಲ್ಲಿ ನಮಗೆ ಕಂಪಲ್ಸರಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಲಿ. ಸೊ ಸೇಮ್ ಸಿ ದ ಸೊಲ್ಯೂಷನ್. ಸೊ ಏನಂದ್ರೆ ಸೊಲ್ಯೂಷನ್ f of x is equal to x plus 1 by x. ಇದನ್ನು ಡಿಫರೆನ್ಶಿಯೇಟ್ ಮಾಡಿ f dash of x x ಗೆ 1 ಪ್ಲಸ್ ಹಂಗಿರುತ್ತೆ 1 by x ಗೆ ಡಿಫರೆನ್ಶಿಯೇಷನ್ ಏನು -1 by x ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1 ಪ್ಲಸ್ ಇಂಟು ಮೈನಸ್ ಮೈನಸ್ 1 by x ಸ್ಕ್ವೇರ್. ಇಲ್ಲಿ ಎಲ್ಸಿಎಂ ಮಾಡೋಣ. 1 by x ಸ್ಕ್ವೇರ್ ಎಲ್ಸಿಎಂ ಏನಾಯ್ತು x ಸ್ಕ್ವೇರ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x ಸ್ಕ್ವೇರ್ ಇಂಟು 1 x ಸ್ಕ್ವೇರ್ ಮೈನಸ್ 1 ಇಂಟು 1 is 1. ಇದು f dash of x. ಈಗ ನಾವೇನ್ ಮಾಡಬೇಕು, ನಾವು f dash of x ನ 0 ಗೆ ಈಕ್ವೇಟ್ ಮಾಡಬೇಕು. ಏನ್ ಬರುತ್ತೆ ನೋಡೋಣ. ಏನ್ f dash of x 0 ಗೆ ಈಕ್ವೇಟ್ ಮಾಡಿದ್ರೆ x ಸ್ಕ್ವೇರ್ ಮೈನಸ್ 1 by x ಸ್ಕ್ವೇರ್ is equals to 0. ಇದು ಆ ಕಡೆ ಬಂದ್ರೆ ಮಲ್ಟಿಪ್ಲೈ ಆಗುತ್ತೆ 0 into x ಸ್ಕ್ವೇರ್ 0 ಆಗುತ್ತೆ. x ಸ್ಕ್ವೇರ್ ಮೈನಸ್ 1 is equals to 0 ಆದ್ರೆ x ಸ್ಕ್ವೇರ್ is equals to 1 ಆಯ್ತು. ಸೊ ಮೈನಸ್ 1 + 1 ಆಯ್ತಲ್ವಾ. ಸ್ಕ್ವೇರ್ ಈ ಕಡೆ ಬಂದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಗುತ್ತಾನೆ.
x is equals to square root of 1. ಏನ್ square root of 1 ಅಂದ್ರೆ plus or minus 1. ಕರೆಕ್ಟಾ? ಆ ಪ್ಲಸ್ ಆರ್ ಮೈನಸ್ 1 ಅಂತಾನೆ ನಾವು ಇಂಟರ್ವಲ್ ಡಿವೈಡ್ ಮಾಡ್ತಿರೋ ಪಾಯಿಂಟ್ಸ್ ಅಲ್ಲಿ. ಅಂದ್ರೆ ಈ ಇಂಟರ್ವಲ್ ಬಿಡಬೇಕಂತ ಹೇಳಿದ್ದಾರೆ. ಕ್ವಶನ್ ಅವರೇ ಹೇಳಿದ್ರಲ್ವಾ, ಮತ್ತೆ ಚೆಕ್ ಮಾಡಕ್ ಹೋಗ್ಬೇಡಿ. ಹಾಗಾದ್ರೆ ಸೊ ನಮ್ಗಿರೋ ಇಂಟರ್ವಲ್ಸ್ ಏನು, ಅದ್ರಲ್ಲಿ ನಮ್ಗೆ ಸೈನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನ್ ಬರುತ್ತೆ ಅದರ ಬೇಸ್ ಮೇಲೆ ಸೊ ನಾವ್ ಏನ್ ಬರಿಬೇಕು ನೇಚರ್. ಸೊ ಫಸ್ಟ್ ಇಂಟರ್ವಲ್ ಯಾವುದು, ಮೈನಸ್ ಇನ್ಫಿನಿಟಿ ಕಮ -1. ಇಂಟರ್ವಲ್ ಬೇಡ ಅಂತ ಕ್ವಶನ್ ಅವರೇ ಹೇಳಿದ್ದಾರೆ. ಮತ್ತೆ 1 to ಇನ್ಫಿನಿಟಿ. ಸೊ ಎರಡು ಇಂಟರ್ವಲ್ಸ್. ಈಗ ಮೈನಸ್ ಇನ್ಫಿನಿಟಿ ಟು -1 ಅಲ್ಲಿ ಸೊ ನಾವು ಏನಾದ್ರೂ ಒಂದು ವ್ಯಾಲ್ಯೂ ತಗೊಂಡು ಆ ವ್ಯಾಲ್ಯೂನ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲಿ ಅಂದ್ರೆ ಇದರಲ್ಲಿ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನೋಡೋಣ. ಸೊ ಈಗ -1 ಗಿಂತ ಮೈನಸ್ ಇನ್ಫಿನಿಟಿ -1 ಅಲ್ಲಿ ಏನೇನು ವ್ಯಾಲ್ಯೂಸ್ ಬರುತ್ತೆ. ಸೊ ನಾವು ಈ ಕಡೆಯಿಂದ ಬಂದ್ರೆ -2 -3 -4 -5 ಯಾವ್ದಾದ್ರು ತಗೋಬೋತಾನೆ. ನಾನು ಸಿಂಪಲ್ ಆಗಿ -2 ತಗೊಂಡೆ, ಆಯ್ತಾ. ಆ -2 ನಾನು ಅಪ್ಲೈ ಮಾಡ್ತೀನಿ. -2 ನ ಸ್ಕ್ವೇರ್ ಮಾಡಿದ್ರೆ 4 ಅಲ್ಲಿ 1 ಹೋದ್ರೆ 3 ಅಂದ್ರೆ ಅದು ಪಾಸಿಟಿವ್ ಬೈ -2 ನ ಸ್ಕ್ವೇರ್ ಮಾಡಿದ್ರೆ 4 ಅದು ಪಾಸಿಟಿವ್. ಸೊ ಎರಡು ಪಾಸಿಟಿವ್ ಅಂದ್ರೆ ನಮ್ಗೆ ಇಲ್ಲಿ 0 ಬರೋ ಚಾನ್ಸ್ ಇರುತ್ತಾನೆ. ಸೊ ನಮ್ಗೆ ಸ್ವಲ್ಪ 0.1 ಬಂದ್ರು ಆಬ್ವಿಯಸ್ಲಿ 0 ಗಿಂತ ಜಾಸ್ತಿ. ಸೊ ಪ್ಲಸ್ ಬೈ ಪ್ಲಸ್ ಪ್ಲಸ್ ಅಲ್ವಾ, ಆಬ್ವಿಯಸ್ಲಿ ಗ್ರೇಟರ್ ದನ್ 0 ಆಯ್ತು. ಹಂಗಾದ್ರೆ ನೇಚರ್ ಏನಾಗುತ್ತೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ. ನೆಕ್ಸ್ಟ್ 1 to ಇನ್ಫಿನಿಟಿ ಕ್ಯಾರಿ ಮಾಡಿದ್ರೆ ಸೊ 1 to ಇನ್ಫಿನಿಟಿ ಅಲ್ಲಿ ನೀವು ಮತ್ತೆ ಏನಾದ್ರೂ ಒಂದು ಪಾಯಿಂಟ್ ತಗೋಬೇಕು. ನೀವು ಯಾವ್ದಾದ್ರು ಸರಿ ಆ ಪಾಯಿಂಟ್ ನ ಮತ್ತೆ ಎಫ್ ಡ್ಯಾಶ್ ಅಲ್ಲಿ ಅಪ್ಲೈ ಮಾಡಿದಾಗ ಮತ್ತೆ ಏನ್ ಬರುತ್ತೆ ನೋಡೋಣ. ಸೇಮ್ 1 to ಇನ್ಫಿನಿಟಿ ನಾನು ತಗೋತೀನಿ, 2 ತಗೋಬೋದಲ್ವಾ. 1 ಆದ್ರೆ ಏನ್ ಬರುತ್ತೆ, 2 ಬರುತ್ತೆ, 3 4 5 6 7 ಅಪ್ ಟು ಎಲ್ಲಿ ನಮ್ಗೆ ಬೇಕಾ ತಗೊಂಡು ನಾನು ಸಿಂಪಲ್ ಆಗಿ 2 ಅಂತ ತಗೋತೀನಿ. ಆ 2 ನ ಎಫ್ ಡ್ಯಾಶ್ ಅಲ್ಲಿ ಅಪ್ಲೈ ಮಾಡಿದಾಗ 2 ಸ್ಕ್ವೇರ್ 4 ಆಯ್ತು. 4 ಅಲ್ಲಿ 1 ಹೋದ್ರೆ 3 ಅದು ಪಾಸಿಟಿವ್. 2 ಸ್ಕ್ವೇರ್ 4 ಆಯ್ತು, ಅದು ಪಾಸಿಟಿವ್. ಈಗ 3/4 ಅಂದ್ರೆ 0 ಬರೋ ಚಾನ್ಸ್ ಇಲ್ವಲ್ಲ. ಸೊ ಆಬ್ವಿಯಸ್ಲಿ 0 ಗಿಂತ ಸ್ವಲ್ಪ ಲಿಟಲ್ ಬಿಟ್ ಅದು ಜಾಸ್ತಿ ಬರುತ್ತಾನೆ. ಹಂಗಾದ್ರೆ ಪ್ಲಸ್ ಬೈ ಪ್ಲಸ್ ಇಸ್ ಟೋಟಲ್ ಆನ್ಸರ್ ಪ್ಲಸ್ ಇಸ್ ಗ್ರೇಟರ್ ದನ್ 0 ಅಂದ್ರೆ ಏನಾಯ್ತು ಇಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಯ್ತು. ಹಂಗಾದ್ರೆ ನಾವ್ ಎರಡು ಕಂಡೀಷನ್ಸ್ ಇಂದ ಏನ್ ಕನ್ಕ್ಲೂಡ್ ಮಾಡಬಹುದು. ಸೊ ದೇರ್ಫೋರ್ ಫಂಕ್ಷನ್ f is strictly increasing in the interval. ಸೊ ಯಾವ ಇಂಟರ್ವಲ್ ಅಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಿದೆ, -∞, -1 ಯೂನಿಯನ್ 1, ಇನ್ಫಿನಿಟಿ. ಈ ಇಂಟರ್ವಲ್ ಮತ್ತೆ ಈ ಇಂಟರ್ವಲ್ ನಮಗೆ ಫಂಕ್ಷನ್ ಏನಾಗಿದೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಿದೆ. ಸೊ ಕ್ವಶನ್ ಕೇಳುತ್ತದೆ, ಲೆಟ್ I be any interval disjoint from ಅಂದ್ರೆ ಈ -1 to +1 ಬಿಟ್ಟು ರಿಮೈನಿಂಗ್ ನೀವು ಏನಾದ್ರೂ ಇಂಟರ್ವಲ್ ತಗೊಂಡ್ರೆ ಆಬ್ವಿಯಸ್ಲಿ ಏನಾಗುತ್ತೆ ಹೇಳಿದ್ರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಆಯ್ತು. ಸೊ ಆಬ್ವಿಯಸ್ಲಿ ಎರಡು ಏನಾಯ್ತು, ಸೊ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಯ್ತು. ಸೊ ಇಟ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಸಪೋಸ್ ನಾವು ಇದರಲ್ಲಿ ತಗೊಂಡ್ರೆ ಆಬ್ವಿಯಸ್ಲಿ ಡಿಕ್ರೀಸಿಂಗ್ ಆಗೇ ಆಗುತ್ತೆ. ಸೊ -1 to 1 ಅಲ್ವಾ, 0 ಬರುತ್ತಾನೆ. ಸೊ 0 ಅಪ್ಲೈ ಮಾಡಿ, 0 ಅಪ್ಲೈ ಮಾಡಕ್ಕಾಗಲ್ಲ ಯಾಕಂದ್ರೆ ಅನ್ಡಿಫೈನ್ಡ್ ಬರುತ್ತಾನೆ, ಬೇರೆ ಅಪ್ಲೈ ಮಾಡ್ಕೊಳ್ಳಿ. ಸಪೋಸ್ 0.1 ಅಪ್ಲೈ ಮಾಡಿ, 0.1 ಸ್ಕ್ವೇರ್ ಮಾಡಿ, 0.1 ಸ್ಕ್ವೇರ್ ಮಾಡಿದ್ರೆ 0.01 ಬರುತ್ತೆ. ಅದಕ್ಕೆ -1 ಮಾಡಿದ್ರೆ ಲೆಸ್ ಬರುತ್ತೆ. ಸೊ ನೆಗೆಟಿವ್ ಬೈ ಪಾಸಿಟಿವ್ ಮತ್ತೆ ಏನಾಗುತ್ತೆ, ಸೊ ನೆಗೆಟಿವ್ ಬರುತ್ತೆ, ಆಬ್ವಿಯಸ್ಲಿ ಲೆಸ್ ದನ್ 0. ಸೊ ನಮಗೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಬರುತ್ತೆ. ಅದಕ್ಕೆ ಕ್ವಶನ್ ಕೇಳಿದ್ದು ಆ ಇಂಟರ್ವಲ್ ಬಿಟ್ಟು ಬೇರೆ ಇಂಟರ್ವಲ್ ಅಲ್ಲಿ ಕಂಪಲ್ಸರಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಗೆ ಬರ್ಬೇಕಂತ ಹೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಸಿಕ್ಕಿದೆ ಕಡೆ ಇದಲ್ವಾ. ಸೊ ಇದೊಂದು ನೋಡ್ಕೊಂಡ್ಬಿಟ್ಟಿದ್ದಾನ. So that next question. The next question. Prove that
the function f given by f of x is equals to log of sin x is strictly increasing on 0 comma pi by 2 and strictly decreasing on pi by 2 comma pi. So function ಏನು ಹೇಳಿದ್ದಾರೆ, f of x ಅನ್ನೋದು ಈ ಇಂಟರ್ವಲ್ ಅಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ, ಈ ಇಂಟರ್ವಲ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಸೇಮ್ ನೋಡೋಣ. ಫಸ್ಟ್ ಆಫ್ ಆಲ್ ನಮ್ಗೆ ಏನು ಫಂಕ್ಷನ್ ಬಂದು ಫಂಕ್ಷನ್ ಕ್ಯಾರಿ ಮಾಡಿ. ಸೊ ನಮಗೆ ಫಂಕ್ಷನ್ f of x is equal to log of sin x ಇದನ್ನ ಡಿಫರೆನ್ಶಿಯೇಟ್ ಮಾಡಿ. f dash of x log of sin x ಅಂದ್ರೆ ಏನಾಗುತ್ತೆ 1 by sin x. ಸೊ log ಇದೆಲ್ಲ ಸರಿ x ಅಲ್ವಾ, log x ಅಂದ್ರೆ 1 by x ತಾನೆ, ಮತ್ತೆ sin x ಗೆ ಏನಾಯ್ತು cos x ಆಯ್ತು. ವಾಟ್ ಈಸ್ cos by sin? cos by sin ಅಂದ್ರೆ cot x. ಇದು ನಮಗೆ f dash of x ಕರೆನಾ. ಇದರಲ್ಲಿ ಫಸ್ಟ್ ಕೇಸ್ ಏನು, ಫಾರ್ ಆಲ್ ಈ ಇಂಟರ್ವಲ್ ಅಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತಾ ನೋಡೋಣ. ಫಾರ್ ಆಲ್ x ಬಿಲಾಂಗ್ಸ್ ಟು 0 comma pi by 2. 0 comma pi by 2 ಯಾವ ಕ್ವಾಡ್ರೆಂಟ್, ಫಸ್ಟ್ ಕ್ವಾಡ್ರೆಂಟ್. ಆ ಕ್ವಾಡ್ರೆಂಟ್ ಅಲ್ಲಿ 0 ಮತ್ತೆ pi by 2 ಎರಡು ಬಿಡಬೇಕು. ಹಂಗಾದ್ರೆ ಆ ಎರಡು ಬಿಟ್ರೆ ನಮ್ಮಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ cot ವ್ಯಾಲ್ಯೂಸ್ ಏನಾಗುತ್ತೆ, ಆಬ್ವಿಯಸ್ಲಿ ಗ್ರೇಟರ್ ದನ್ 0 ಇದ್ದೇ ಇರುತ್ತೆ. ಸೊ ಯಾವ ಕ್ವಾಡ್ರೆಂಟ್ ಅಲ್ಲಿ 0 to pi by 2 ಫಸ್ಟ್ ಕ್ವಾಡ್ರೆಂಟ್ ಎಕ್ಸೆಪ್ಟ್ 0 ಮತ್ತೆ pi by 2. ಯಾಕೆ ಎರಡನ್ನ ಬಿಡಬೇಕಂದ್ರೆ cot 0 ಎಷ್ಟು, cot 0 ಇನ್ಫಿನಿಟಿ ನ, cot pi by 2 0 ಆಗುತ್ತೆ. ಸೊ ಅದಕ್ಕೆ ಆ ಎರಡು ವ್ಯಾಲ್ಯೂಸ್ ನ ಬಿಡಬೇಕು. ಯಾಕಂದ್ರೆ ನಾವು ಅನ್ಡಿಫೈನ್ಡ್ ಬರಲ್ಲ, ಸೊ 0 ಗಿಂತ ಜಾಸ್ತಿ ಬರಬೇಕು, ಅದಕ್ಕೆ ಆ ಎರಡನ್ನ ಬಿಟ್ಟಿದ್ದೀವಿ. ಹಂಗಾದ್ರೆ ಆ ಎರಡು ಬಿಟ್ರೆ ರಿಮೈನಿಂಗ್ ಕಾಟ್ ಅಲ್ಲಿ ನೀವು ಏನಾದ್ರೂ ವ್ಯಾಲ್ಯೂ ತಗೊಳ್ಳಿ, ಆಬ್ವಿಯಸ್ ಇಲ್ಲ ಪಾಸಿಟಿವ್ ಬರುತ್ತೆ. ಹಂಗಾದ್ರೆ cot x ಏನಾಯ್ತು ಗ್ರೇಟರ್ ದನ್. ಈಗ ನಮಗೆ cot x ಅಂದ್ರೆ ಅಕಾರ್ಡಿಂಗ್ ಟು ಪ್ರಾಬ್ಲಮ್ f dash of x ಅಂದ್ರೆ, ಹಂಗಾದ್ರೆ ವಿಚ್ ಇಂಪ್ಲೈಸ್ ಏನಾಯ್ತು cot x ಅಂದ್ರೆ ಆಬ್ವಿಯಸ್ಲಿ f dash of x ಏನಾಯ್ತು ಗ್ರೇಟರ್ ದನ್ 0 ಆಯ್ತು. ಹಂಗಾದ್ರೆ therefore the function f is strictly increasing alwa on which interval 0 comma pi by 2. ಅದೇ ತರ ಇನ್ನೊಂದು ಇಂಟರ್ವಲ್ ಯಾವುದು, ಸೆಕೆಂಡ್ ಇಂಟರ್ವಲ್. ಫಾರ್ ಆಲ್ x belongs to pi by 2 comma pi. ಈ pi by 2 ಇಂದ pi ಅಂದ್ರೆ ಯಾವ ಇಂಟರ್ವಲ್, ಯಾವ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ cot ನಮಗೆ ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತಾ ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತಾ, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಅಕಾರ್ಡಿಂಗ್ ಟು ಗೊತ್ತಲ್ವಾ ನೀವು ಕ್ವಾಡ್ರೆಂಟ್ಸ್ ಹಾಕೊಳ್ಳೋದು ASTC. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಮತ್ತೆ ಕೊಸೈನ್ ಮಾತ್ರ ಪಾಸಿಟಿವ್, ರಿಮೈನಿಂಗ್ ಎಲ್ಲ ನೆಗೆಟಿವ್ ತಾನೆ. ಅಂದ್ರೆ cot ಏನಾಗುತ್ತೆ, ಸೊ cot is obviously less than 0 ಬರುತ್ತೆ. ಸೊ ಎಲ್ಲಿ less than 0 ಬರುತ್ತೆ, ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಬಟ್ ನಾವಿಲ್ಲಿ ಏನ್ ಮಾಡಿದೀವಿ, ಆ pi by 2 ಮತ್ತೆ pi ಬಿಟ್ಟಿದೀವಿ, ಆ ಬಿಟ್ಟು ನಮಗೆ cot x ಏನಾಗುತ್ತೆ ಸೊ ಲೆಸ್ ದ್ಯಾನ್ 0 ಬರುತ್ತೆ. ಅಂದ್ರೆ ನೀವು ಏನಾದ್ರೂ ವ್ಯಾಲ್ಯೂ ತಗೊಳ್ಳಿ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ cot ಏನಾಗುತ್ತೆ ಲೆಸ್ ದ್ಯಾನ್ 0 ಬರುತ್ತೆ. ಹಾಗೆ ಈ cot ಅಂದ್ರೆ ಏನು, ಫ್ರಮ್ ದ ಕ್ವೆಶ್ಚನ್ f dash of x ಅಂತ ಕ್ಯಾರಿ ಮಾಡ್ಬೋದಾನೆ. ಹಾಗಾದ್ರೆ f dash of x ಏನಾಯ್ತು ಲೆಸ್ ದ್ಯಾನ್ 0 ಬಂತು. ಸೊ ಹಾಗಾದ್ರೆ ನಾವೇನ್ ಕನ್ಕ್ಲೂಡ್ ಮಾಡಬಹುದು, therefore the function f is strictly decreasing on interval, which interval ನಮಗೆ pi by 2 comma pi. ಸೊ ಈ ಇಂಟರ್ವಲ್ ನಮಗೆ ಆಬ್ವಿಯಸ್ ನಮಗೆ ಫಂಕ್ಷನ್ ಏನಾಗುತ್ತೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗಿ ಆಗುತ್ತೆ. ಕರೆಕ್ಟ್ ಇದೆಯಾ? ನೋಡಿ ಕ್ವೆಶ್ಚನ್ ಹೇಳಿರೋದು 0 to pi by 2 ನಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಬಂದಿದೆ, pi by 2 to pi ನಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಬಂದಿದೆ. ಅರ್ಥ ಪ್ರಾಬ್ಲಮ್ ಸರ್ ನೋಡ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. So next question. Prove that
function f given by f of x is equal to log of cos x is strictly decreasing on 0, pi by 2 and strictly increasing on pi by 2, pi. Same ಈಗ previous problem ಯಾವ ತರ ಮಾಡಿದ್ವಿ ಮತ್ತೆ ಸೇಮ್ ಕಾನ್ಸೆಪ್ಟ್. ಸೊ ಸೊಲ್ಯೂಷನ್. ಸೊ ನಮಗೆ ಏನು ಫಂಕ್ಷನ್ ಕೇಳಿರೋದು f of x ಬಂದು log of cos x. ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ f dash of x log of cos x ಅಂದ್ರೆ ಏನಾಗುತ್ತೆ 1 by cos x ಆಗುತ್ತೆ. ಸೊ cos x ಗೆ ಏನಾಗುತ್ತೆ minus sin x. ಗೊತ್ತಲ್ವಾ? log x ಅಂದ್ರೆ 1 by x, cos x ಅಂದ್ರೆ minus sin x. ಸೊ ಇಲ್ಲಿ ಪ್ಲಸ್ ಮೈನಸ್ ಆಗಿರುತ್ತೆ. sin x by cos x ಏನಾಗುತ್ತೆ ಇಟ್ಸ್ ದ tan x. ಕರೆನಾ? ಈಗ ಆ ಇಂಟರ್ವಲ್ ಅಲ್ಲಿ ನಮಗೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಬರುತ್ತೆ ಚೆಕ್ ಮಾಡೋಣ. ಸೊ ಫಾರ್ ಆಲ್ x belongs to 0, pi by 2. Again 0, pi by 2 ಯಾವ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್. ಆ 0 ಮತ್ತೆ pi by 2 ಬಿಡಬೇಕು. ರಿಮೈನಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫಾರ್ ಆಲ್ x belongs to 0, pi by 2 ಆಬ್ವಿಯಸ್ಲಿ ನಮಗೆ tan x ಏನಾಗುತ್ತೆ ಗ್ರೇಟರ್ ದನ್ 0 ಇದ್ದೇ ಇರುತ್ತೆ. ಸೊ ಯಾಕಂದ್ರೆ ಗ್ರೇಟರ್ ದನ್ 0 ಇದ್ದೇ ಇರುತ್ತಲ್ಲಿ. ಸೊ 0 to pi by 2 ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ tan ಪಾಸಿಟಿವ್ ಇದ್ದಾನೆ, ಬಟ್ ನಮಗೆ f dash ಆಗ್ತದೆ ಮೈನಸ್ tan x ಅಲ್ವಾ, ಅದಕ್ಕೆ ಏನ್ ಮಾಡಬೇಕು ಮಲ್ಟಿಪ್ಲೈ ಬೈ ಮೈನಸ್ ಮಾಡಿ. ಸೊ ನಾವು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಸೊ ಮೈನಸ್ tan x if you multiply by a negative symbol the symbol will change, right? ಸೊ ನಮಗೆ ಗ್ರೇಟರ್ ದನ್ ಏನಾಗುತ್ತೆ ಲೆಸ್ ದನ್ ಆಗುತ್ತೆ ಯಾವಾಗ ಮಲ್ಟಿಪ್ಲೈ ಬೈ ಎ ನೆಗೆಟಿವ್ ಸಿಂಬಲ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಮೈನಸ್ tan x ಆಯ್ತು, ಗ್ರೇಟರ್ ದನ್ ಲೆಸ್ ದನ್ ಆಯ್ತು. ಈಗ ಮೈನಸ್ tan x ಅನ್ನೋದು ಅಕಾರ್ಡಿಂಗ್ ಟು ದ ಫಂಕ್ಷನ್ ಇಟ್ ಈಸ್ f dash of x ಅನೇ. ಹಂಗಾದ್ರೆ ನಾವು ಮೈನಸ್ tan x ಪ್ಲಸ್ ನಾವು f dash of x ಬರೀಬಹುದಲ್ವಾ? f dash of x ಏನಾಯ್ತು ಸೊ ಲೆಸ್ ದನ್ 0 ಆಯ್ತು. ಸೊ ಹಂಗಾದ್ರೆ the function f is strictly decreasing increasing. ಇದು strictly decreasing ತಾನೆ on the interval 0, pi by 2 ಕಡೆ ಇದೆಯಾ? ಸೊ ಈ ಇಂಟರ್ವಲ್ ನಮಗೆ ಆಬ್ವಿಯಸ್ಲಿ ಏನು ಅಂತ ಪ್ರೂವ್ ಆಗಿದೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಪ್ರೂವ್ ಆಗಿದೆ. ಸೊ ಪ್ರೂವ್ ಮಾಡಿದ್ವಾ? ನೆಕ್ಸ್ಟ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ pi by 2, pi. ನೆಕ್ಸ್ಟ್ ಫಾರ್ ಆಲ್ x belongs to pi by 2, pi. ಸೊ pi by 2 ಇಂದ pi ತನಕ ತಗೊಂಡ್ರೆ ಏನು ಕ್ವಾಡ್ರೆಂಟ್ ಬರುತ್ತೆ ಸೆಕೆಂಡ್ ಕ್ವಾಡ್ರೆಂಟ್. ಅಗೈನ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ tan ಪಾಸಿಟಿವ್ ನೆಗೆಟಿವ್ ಆಬ್ವಿಯಸ್ಲಿ ನಾನು ಆಲ್ರೆಡಿ ಹೇಳಿದ್ನಲ್ವಾ tan x ಅಂದ್ರೆ ಅದರ ವ್ಯಾಲ್ಯೂಸ್ ಏನಾಗುತ್ತೆ ಲೆಸ್ ದನ್ 0 ಬರುತ್ತೆ. ಬಟ್ ನಮಗೆ ಇರೋದು ಮೈನಸ್ tan x ತಾನೆ, ಸೇಮ್ ಮಲ್ಟಿಪ್ಲೈ ಬೈ ಮೈನಸ್ ಮಾಡಿ. ಸೊ ಮಲ್ಟಿಪ್ಲೈ ಬೈ ಮೈನಸ್ ಮಾಡಿದಾಗ ಸೊ ಮೈನಸ್ tan x ಬರುತ್ತೆ. ಈ ಲೆಸ್ ದನ್ ಏನಾಗುತ್ತೆ ಗ್ರೇಟರ್ ದನ್ ಆಗುತ್ತೆ ಆಲ್ರೆಡಿ ಹೇಳಿದಿರಿ. ಇಫ್ ಯು ಮಲ್ಟಿಪ್ಲೈ ಬೈ ಎ ನೆಗೆಟಿವ್ ನಂಬರ್ ಆರ್ ನೆಗೆಟಿವ್ ಸಿಂಬಲ್ ದ ಸಿಂಬಲ್ ವಿಲ್ ಚೇಂಜ್ ಆಗುತ್ತೆ. ಸೊ ಮೈನಸ್ tan x ಇಸ್ ಆಬ್ವಿಯಸ್ಲಿ f dash of x ಅದಾನೆ. f dash of x ಮೈನಸ್ tan x ಅಲ್ವಾ, ಏನಾಯ್ತದು ಸೊ ಗ್ರೇಟರ್ ದನ್ 0 ಆಯ್ತು. ಸೊ ಹಂಗಾದ್ರೆ ದ ಫಂಕ್ಷನ್ f is strictly increasing or strictly decreasing? Strictly increasing on which interval? ಈ ಕಂಡೀಷನ್ ಬಂದು ಯಾವ ಇಂಟರ್ವಲ್ ಗೆ? ಆನ್ ಇಂಟರ್ವಲ್ pi by 2, ಎರಡು ಕಡೆ ಬಂದಿದ್ಯಾ? ಸೊ ಕಡೆ ನೋಡ್ಕೊಳ್ಳಿ ಎರಡನ್ನ. So is the problem with that? So this completes of the strictly increasing, strictly decreasing and decreasing. So ನೋಡಿ ನಿಮಗೆ ಯಾವ ತರ ಪ್ರಾಬ್ಲಮ್ ಕೊಟ್ಟಾಗ ನಾವು ಏನು ಕಂಡೀಷನ್ ಅಪ್ಲೈ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು. ಸೊ ಪ್ರಾಬ್ಲಮ್ಸ್ ಮೇಲೆ ಗೊತ್ತಾಯ್ತು ಆಯ್ತಾ? ಈಗ ನಾವು ನೆಕ್ಸ್ಟ್ ಮಾಡೋ ಕಾನ್ಸೆಪ್ಟ್ ಬಂದು ಟ್ಯಾಂಜೆಂಟ್ಸ್
and normals. ಎಲ್ಲಿಗೆ ನೀವು ಟ್ಯಾಂಜೆಂಟ್ಸ್ ಅಂತ ನೀವು ಆಲ್ರೆಡಿ 10th ಅಲ್ಲಿ ಡಿಸ್ಕಸ್ ಮಾಡೋಣ. ಏನ್ ಟ್ಯಾಂಜೆಂಟ್ ಅಂದ್ರೆ the line which passing through only one point of a circle is called as a tangent. ಅದೇ ನಮಗೆ ಸರ್ಕಲ್ ಅಂತ ಎರಡು ಪಾಯಿಂಟ್ಸ್ ಹತ್ರ ಪಾಸ್ ಆದ್ರೆ ಸೀಕೆಂಟ್ ಆಗುತ್ತೆ. ಬಟ್ ನಾವು ಡಿಸ್ಕಸ್ ಮಾಡೋ ಟ್ಯಾಂಜೆಂಟ್ಸ್ ಅನೇ ಈಗ ನಾವು ಮಾಡೋದು ಟ್ಯಾಂಜೆಂಟ್ಸ್ ಟು ದ ಕರ್ವ್. ಸಪೋಸ್ ಲೆಟ್ ಅಸ್ ಟೇಕ್ ಎನ್ ಎನಿ ಕರ್ವ್ ಸಮ್ y is equals to f of x. ಅಂದ್ರೆ ಇದು ಯಾವ ತರ ಒಂದು ಕರ್ವ್ ಇದೆ ಅಂದ್ರೆ ನಮ್ಗೆ ಏನು ಕೊಟ್ಟಿರೋ ಫಂಕ್ಷನ್ ಒಂದು ಕರ್ವ್. ಈ ಕರ್ವ್ಗೆ ನಮ್ಗೆ ಒಂದು ಪಾಯಿಂಟ್ ಹತ್ರ ಒಂದು ಲೈನ್ ಟಚ್ ಆದ್ರೆ ಕಡೆನಾ ನಮ್ಗೆ ಏನಾಗಿದೆ ಈ ಕರ್ವ್ಗೆ ಈ ಲೈನ್ ಅನ್ನೋದು ಅಟ್ ದ ಪಾಯಿಂಟ್ ಏನಾದ್ರು ಟಚ್ ಆಗಿದೆ. ಸೊ ಯು ಕ್ಯಾನ್ ಸೇ ದಿಸ್ ಆಸ್ ದ ವಿಚ್ ಲೈನ್ ಟ್ಯಾಂಜೆಂಟ್ ಲೈನ್ ಅಟ್ ವಿಚ್ ಪಾಯಿಂಟ್ ಟಚ್ ಆಗಿರೋ ಪಾಯಿಂಟ್ ಹೇಳ್ತಾನೆ ಕಡೆನಾ ಇದು ಟ್ಯಾಂಜೆಂಟ್. ಈ ಟ್ಯಾಂಜೆಂಟ್ ಗೆ ಪರ್ಪೆಂಡಿಕ್ಯುಲರ್ ಆಗ್ತದೆ. ಸೊ ಏನ್ ಪರ್ಪೆಂಡಿಕ್ಯುಲರ್ ಅಂದ್ರೆ ಇಟ್ ಮೇಕ್ಸ್ ಎಕ್ಸಾಕ್ಟ್ಲಿ 90 ಡಿಗ್ರಿ ರೈಟ್ ಅಂದ್ರೆ ಎರಡು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಎಕ್ಸಾಕ್ಟ್ 90 ಡಿಗ್ರಿ ಬಂದ್ರೆ ಸೊ ದಿಸ್ ಲೈನ್ ಈಸ್ ಕಾಲ್ಡ್ ಇಟ್ ಆಸ್ ಅ ನಾರ್ಮಲ್ ಲೈನ್ ಅಟ್ ದ ಪಾಯಿಂಟ್ ಎ. ಅಂದ್ರೆ ಆ ಲೈನ್ ಅನ್ನೋದು ನಮಗೆ ಒಂದು ಪಾಯಿಂಟ್ ಹತ್ರ ಟಚ್ ಆಗಬೇಕು. ಅದು ಯಾವ್ದಾದ್ರು ಪಾಯಿಂಟ್ ಆಗಿದೆ ನೋ ಪ್ರಾಬ್ಲಮ್, ಬಟ್ ಒಂದು ಪಾಯಿಂಟ್ ಟಚ್ ಆಗಿರಬೇಕು. ಅದೇ ನಮ್ಗೆ ನಾವು ಈ ತರ ಕರ್ವ್ ತಗೊಂಡು ಸಪೋಸ್ ಏನಾದ್ರು ಒಂದು ಕರ್ವ್ ಈ ತರ ತಗೊಂಡ್ರೆ ದಿಸ್ ಇಸ್ ನಾಟ್ ದ ಟ್ಯಾಂಜೆಂಟ್ ಲೈನ್. ಯಾಕೆ ಟ್ಯಾಂಜೆಂಟ್ ಲೈನ್ ಆಗಲ್ಲ? ಬಿಕಾಸ್ ದ ಲೈನ್ is touching the curves at how many points sir? 2 points ತರ ಟಚ್ ಆಗಿದೆ. ಸೊ ಇಟ್ ಇಸ್ ನಾಟ್ ದ ಟ್ಯಾಂಜೆಂಟ್ ಲೈನ್. ಟ್ಯಾಂಜೆಂಟ್ ಆಗಕ್ಕೆ ಚಾನ್ಸ್ ಇಲ್ಲ. ಆ ಟ್ಯಾಂಜೆಂಟ್ ಲೈನ್ ಏನಾಗಿರ್ಬೇಕಂದ್ರೆ ಟ್ಯಾಂಜೆಂಟ್ ಲೈನ್ ವಿಲ್ ಬಿ ದ ಲೈನ್ which touches the given curve at how many points sir? At only one point. Now how to find slope of this tangent line? ಆ ಸ್ಲೋಪ್ ಟ್ಯಾಂಜೆಂಟ್ ಲೈನ್ ಗೆ ನಾವು ಸ್ಲೋಪ್ ಯಾವ ತರ ಫೈಂಡ್ ಔಟ್ ಮಾಡಬೇಕಂದ್ರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ ಅಂದ್ರೆ ನಮಗೆ ಕರ್ವ್ ಕೊಟ್ಟಿರ್ತಾರಲ್ವಾ ಆ ಕರ್ವ್ನ ಡಿಫರೆನ್ಶಿಯೇಟ್ ಮಾಡಬೇಕು. ಆ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಯಾವ ಪಾಯಿಂಟ್ ಟಚ್ ಆಗಿದೆ ಸಪೋಸ್ ನಮ್ x0, y0 ಈ dy by dx ನಾವು ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ನಮ್ಗೆ ಏನ್ ಆನ್ಸರ್ ಬರುತ್ತೆ ದಟ್ ಈಸ್ ಕಾಲ್ಡ್ ಆಸ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಈ ಟ್ಯಾಂಜೆಂಟ್ ಇದೆ ತಾನೆ ಇದಕ್ಕೆ ನಾವು ಸ್ಲೋಪ್ ಫೈಂಡ್ ಔಟ್ ಮಾಡಬೇಕಂದ್ರೆ ದಟ್ ಈಸ್ dy by dx at the point x0, y0. ಅಂದ್ರೆ ನಮ್ಗೆ ಏನ್ ಕರ್ವ್ ಕೊಟ್ಟಿರ್ತಾರೆ ಆ ಕರ್ವ್ನ ಡಿಫರೆನ್ಶಿಯೇಟ್ ಮಾಡಬೇಕು. ಸೊ ಡಿಫರೆನ್ಶಿಯೇಟ್ ಮಾಡಿ ಅಲ್ಲಿ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ ಆ ಪಾಯಿಂಟ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಆನ್ಸರ್ ಬರುತ್ತೋ ದಟ್ ಈಸ್ ದ ಸ್ಲೋಪ್ ಆಫ್ ದಿಸ್ ಟ್ಯಾಂಜೆಂಟ್ ಲೈನ್. ಸೊ ಈ ತರ ಇದನ್ನ ನಾವು ಬೇಕಂದ್ರೆ f dash of x0 ಅಂತ ಬೇಕಾದ್ರೆ ಬರೀಬಹುದು. ಇಲ್ಲಾಂದ್ರೆ f dash of x at x0 x ಇರೋ ಪ್ಲೇಸ್ ಅಲ್ಲಿ x0 ಆ ತರ ಬೇಕಾದ್ರೆ ಬರೀಬಹುದು. ಇಲ್ಲ ಅಂದ್ರೆ ಅದನ್ನ f dash of x0 ಅಂತ ಬರೀಬಹುದು. ಅಂದ್ರೆ ನಮ್ಗೆ ಏನ್ ಕರ್ವ್ ಕೊಟ್ಟಿರ್ತಾರೆ ಆ ಕರ್ವ್ ನ ಡಿಫರೆನ್ಶಿಯೇಟ್ ಮಾಡಬೇಕು. ಆ ಡಿಫರೆನ್ಶಿಯೇಟ್ ಮಾಡಿರೋ ಆನ್ಸರ್ ಅಲ್ಲಿ ನಮ್ಗೊಂದು ಪಾಯಿಂಟ್ ಕೊಟ್ಟಿರ್ತಾರೆ ಆ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಗೆ ಏನ್ ಬರುತ್ತೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಬರುತ್ತೆ. ಅಂದ್ರೆ ಈ ಟ್ಯಾಂಜೆಂಟ್ ಇದೆ ಅಲ್ವಾ ಅದಕ್ಕೆ ಸ್ಲೋಪ್ ಅಂತ ಸಿಗುತ್ತೆ. ಅದೇ ತರ ಈ ನಾರ್ಮಲ್ ಲೈನ್ ಇದೆ ಅಲ್ವಾ ಈ ನಾರ್ಮಲ್ ಲೈನ್ ನಮಗೆ ಸ್ಲೋಪ್ ಬೇಕಂದ್ರೆ ಸ್ಲೋಪ್ ಆಫ್ ನಾರ್ಮಲ್ ಕ್ಯಾನ್ ಬಿ ಟೇಕನ್ ಆಸ್ ಅದಕ್ಕೆ ರೆಸಿಪ್ರೋಕಲ್ ವಿತ್ ನೆಗೆಟಿವ್ ಸೈನ್. ಯಾಕೆ ರೆಸಿಪ್ರೋಕಲ್ ಅಂದ್ರೆ ಸಿನ್ಸ್ ದ ಟ್ಯಾಂಜೆಂಟ್ ಅಂಡ್ ನಾರ್ಮಲ್ಸ್ ಆರ್ ಪರ್ಪೆಂಡಿಕ್ಯುಲರ್. ನಿಮಗೆ ಮೋಸ್ಟ್ಲಿ 9th ಮತ್ತೆ 10th ಅಲ್ಲಿ ಡಿಸ್ಕಸ್ ಮಾಡಿರ್ತಾರೆ. ಇಫ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ದೆನ್ ಸೊ ಮೋಸ್ಟ್ಲಿ ಫಸ್ಟ್ ಇಯರ್ ಇರಬೇಕಲ್ಲಿ ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್ಸ್ ಇಸ್ ಈಕ್ವಲ್ಸ್ ಟು -1 ಗೊತ್ತಾ. if two lines are parallel then their slopes are equal. ಮೋಸ್ಟ್ಲಿ ಎರಡು ಪಾಯಿಂಟ್ಸ್ ಡಿಸ್ಕಸ್ ಮಾಡಿರ್ತಾರೆ. ಎರಡು ಲೈನ್ಸ್ ಪ್ಯಾರಲಲ್ ಆಗಿದ್ರೆ ಎರಡಕ್ಕೂ ಸ್ಲೋಪ್ಸ್ ಏನಾಗುತ್ತೆ ಎರಡು ಈಕ್ವಲ್ ಇರುತ್ತೆ. ಎರಡು ಲೈನ್ಸ್ ಏನೋ ನಮಗೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ -1 ಬರುತ್ತೆ. ಹಂಗಾದ್ರೆ ನಮ್ಗೆ ಇಲ್ಲಿ ಸ್ಲೋಪ್ ಆಫ್ ನಾರ್ಮಲ್ ಬೇಕು. ಆಲ್ರೆಡಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಬಂದಿದ್ಯಾ? we know that according to the from figure what we can conclude that slope of normal into slope of tangent ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಮಾತ್ರ ಏನು ಬರಬೇಕು -1 ಬರಬೇಕು. since the tangent and normal are perpendicular to each other. ನಮ್ಗೆ ಈಗ ಬೇಕು ಸ್ಲೋಪ್ ಆಫ್ ನಾರ್ಮಲ್ ತಾನೆ. ಈಗ ನಮಗೆ ಸ್ಲೋಪ್ ಆಫ್ ನಾರ್ಮಲ್ ಬೇಕಂದ್ರೆ ನಮಗೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಆದ್ರೂ ಬೇಕು. ಇಲ್ಲ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಬೇಕಂದ್ರೆ ಸ್ಲೋಪ್ ಆಫ್ ನಾರ್ಮಲ್ ಬೇಕು. ನಾರ್ಮಲ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಗೊತ್ತಿರುತ್ತೆ. ಸ್ಲೋಪ್ ಆಫ್ ನಾರ್ಮಲ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ಸ್ಲೋಪ್ ಆಫ್ ನಾರ್ಮಲ್ ಇಸ್ ಈಕ್ವಲ್ಸ್ ಟು -1 by ಸ್ಲೋಪ್ ಆಫ್ ಟ್ಯಾಂಜೆಂಟ್. ಇದು ಮಲ್ಟಿಪ್ಲೈ ಆಗಿದ್ರೆ ಡಿವಿಷನ್ ಆಗುತ್ತಾನೆ. ದಟ್ ಈಸ್ ಈಕ್ವಲ್ಸ್ ಟು -1 by ವಾಟ್ ಇಸ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂದ್ರೆ ಇದೆನಾ. So dy by dx at some particular point x0, y. So this is how you can find the slope of normal by using the concept of the
perpendicularity. If two lines are perpendicular, then product of their slopes is equals to -1. By using this concept, we find out the slope of normal. So by normal definition of the curve, we found out the slope of tangent. ಅದೇ ತರ ಈ ನಮಗೆ ಟ್ಯಾಂಜೆಂಟ್ ಲೈನ್ ಇದೆ ಅಲ್ವಾ, ಇದಕ್ಕೆ ಈಕ್ವೇಶನ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿರ್ತಾರೆ. ಈ ನಾರ್ಮಲ್ ಲೈನ್ ಇದೆ ಅಲ್ವಾ, ಇದಕ್ಕೆ ಈಕ್ವೇಶನ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿರ್ತಾರೆ. ಸೇಮ್ ನೀವು ಆಲ್ರೆಡಿ ನೀವು ಫಸ್ಟ್ ಅಲ್ಲಿ ಡಿಸ್ಕಸ್ ಮಾಡಿದ್ರೆ ಏನಂತ, ಡಿಫರೆಂಟ್ ಫಾರ್ಮ್ಸ್ ಆಫ್ ದ ಈಕ್ವೇಶನ್ ಆಫ್ ಎ ಸ್ಟ್ರೈಟ್ ಲೈನ್ ಗೊತ್ತದು. ಸೊ ಸ್ಲೋಪ್ ಫಾರ್ಮ್, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್, ನಾರ್ಮಲ್ ಫಾರ್ಮ್, 2 ಪಾಯಿಂಟ್ ಫಾರ್ಮ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾನೆ. ಹಂಗಾದ್ರೆ ಸೊ ನಮ್ಗೆ ಇಲ್ಲಿ ಈ ಟ್ಯಾಂಜೆಂಟ್ ಇದೆ ಅಲ್ವಾ, ಈ ಟ್ಯಾಂಜೆಂಟ್ ಲೈನ್ ಇದಕ್ಕೆ ಈಕ್ವೇಶನ್ ಬೇಕು. Equation of tangent is, if you know the straight line, it is passing through some point and having the slope. ಏನು ಫಾರ್ಮ್ ಗೊತ್ತಾ, y minus y1 equal to m into x minus x ಅಂತ ಓದಿದ್ರ. ಇದೇನಿದು ಪಾಯಿಂಟ್ ಸ್ಲೋಪ್ ಫಾರ್ಮ್. ಏನ್ ಪಾಯಿಂಟ್ ಸ್ಲೋಪ್ ಫಾರ್ಮ್ ಅಂದ್ರೆ, if the straight line having the slope m and passing through some of the point, then to find out equation of that line formula will be there. ಅದೇ ತರ ನಮ್ಗೆ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ, ಈಗ ನಮಗೆ ಲೈನ್ ಪಾಸ್ ಆಗ್ತಿರೋ ಪಾಯಿಂಟ್ ಎ ತಾನೆ. ಸೊ ಆ ಎ ಪಾಯಿಂಟ್ ಏನು, ಸಮ್ x0, y0 ಅಂತ. ಇದಕ್ಕೆ ಸ್ಲೋಪ್ ಏನು ನೀವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ರಿ. ಸೊ ಈ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಫೈಂಡ್ ಔಟ್ ಮಾಡಿದಾನೆ. ಹಂಗಾದ್ರೆ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಎತ್ರ ಫೈಂಡ್ ಔಟ್ ಮಾಡಬೇಕಂದ್ರೆ y minus y0 ಅಕಾರ್ಡಿಂಗ್ ಟು y0 ಬರುತ್ತೆ. ಆ ಸ್ಲೋಪ್ ಅಂದ್ರೆ ಏನು ಬರುತ್ತೆ, dy by dx at some particular point x0, y0 into x minus x0. ಕಡೆ ನೋಡ್ಕೊಳ್ಳಿ, ಇಲ್ಲಿ x1 y1 ಅಂದ್ರೆ ಇಲ್ಲಿ x0 y0, ಇಲ್ಲಿ ಸ್ಲೋಪ್ ಅಂದ್ರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಫೈಂಡ್ ಔಟ್ ಮಾಡ್ತೀವಲ್ಲ, ಅದು ನಮಗೆ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಬರುತ್ತೆ. ಅದೇ ತರ ನಾವು ಈಕ್ವೇಶನ್ ಆಫ್ ನಾರ್ಮಲ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಸೊ ಈಕ್ವೇಶನ್ ಆಫ್ ನಾರ್ಮಲ್ ಏನಾಗುತ್ತೆ ಅಂದ್ರೆ ಸೇಮ್ y minus y0 is equals to, ಈಗ ನಾರ್ಮಲ್ ಗೆ ಸ್ಲೋಪ್ ಏನಾಯ್ತು -1 ಬೈ ತಾನೆ, ಸೇಮ್ -1 upon dy by dx at some particular point x0, y0 into x minus x0. This is the equation of normal and equation of tangent, slope of tangent, slope of normal. So ನಾಲ್ಕು ಕಾನ್ಸೆಪ್ಟ್ ಕಡೆ ನೋಡ್ಕೊಳ್ಳಿ. ಅಂದ್ರೆ ನಮಗೆ ಪ್ರಾಬ್ಲಮ್ ಯಾವ ತರ ಕೊಟ್ಟಾಗ ಸೊ ನಾವು ಏನೇನ್ ಫಾರ್ಮುಲಾಸ್ ನ ಅಪ್ಲೈ ಮಾಡ್ಬೇಕು ನಾನು ಮತ್ತೆ ಹೇಳ್ತೀನಿ ಪ್ರಾಬ್ಲಮ್ಸ್ ಮಾಡುವಾಗ. ಬಟ್ ಇದು ನಮಗೆ ಮೇನ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಕಡೆ ಇದೆಯಾ. ಈಗ ಇದರಲ್ಲಿ ಮತ್ತೊಂದು ಕಂಡೀಷನ್. ಸೊ ಏನಪ್ಪ ಕಂಡೀಷನ್ ಅಂದ್ರೆ, ಸಪೋಸ್ ನಾನು ಇದನ್ನ ಒಂದು ಕೋಆರ್ಡಿನೇಟ್ ಆಕ್ಸಿಸ್ ತಗೊಂತೀನಿ. ಇದು y ಆಕ್ಸಿಸ್, x ಆಕ್ಸಿಸ್ 0. ಈ ಟ್ಯಾಂಜೆಂಟ್ ಇದೆ ಅಲ್ವಾ, ಇಫ್ ದ ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು x ಆಕ್ಸಿಸ್ ಅಂದ್ರೆ ನಮಗೆ ಟ್ಯಾಂಜೆಂಟ್ ಲೈನ್ ಆದ್ರೂ x ಆಕ್ಸಿಸ್ ಗೆ ಪ್ಯಾರಲಲ್ ಆಗಿದ್ರೆ, ಇಫ್ ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು x ಆಕ್ಸಿಸ್ then slope equal to 0. ಯಾಕೆ slope is equal to 0 ಆಗುತ್ತೆ, since it is parallel to x axis there is no angular form. If there is no angular form, theta is equal to 0 ತಾನೆ. ಫಸ್ಟ್ ಅಲ್ಲಿ ಗೊತ್ತಲ್ಲ ಫಾರ್ಮುಲಾ ಸರ್, ಸ್ಲೋಪ್ ಅಂದ್ರೆ m is equal to tan theta ತಾನೆ. ಆ theta ಏನಾಗುತ್ತೆ 0 ಆಗುತ್ತೆ, because it does not make any angle with the x axis. ಹಂಗಾದ್ರೆ theta 0 ಆಗುತ್ತಲ್ವಾ, theta 0 ಆದ್ರೆ tan 0 ಎಷ್ಟಾಗುತ್ತೆ 0 ತಾನೆ. ಸೊ ಹಂಗಾದ್ರೆ ಸ್ಲೋಪ್ ಏನಾಗುತ್ತೆ 0 ಆಗುತ್ತೆ. ಯಾವಾಗ, if tangent is parallel to x axis. ಅದೇ ತರ if tangent is perpendicular to x axis, ಅಥವಾ ಇನ್ನೊಂದು ಕೇಸ್ ಏನು ಬರೀಬಹುದು, if the tangent is parallel to y axis. ಅದೇ ನಮಗೆ ಪ್ಯಾರಲಲ್ ಆದ್ರೆ ಏನಾಗುತ್ತೆ ಇತರೆ, ಈ ಟ್ಯಾಂಜೆಂಟ್ y axis ಗೆ ಪ್ಯಾರಲಲ್ ಆಗಿದ್ರೆ ಆಗ ನಮಗೆ ಸ್ಲೋಪ್ ಏನಾಗುತ್ತೆ, ಸ್ಲೋಪ್ is equals to 1/0 ಬರುತ್ತೆ, or undefined ಬರುತ್ತೆ, or infinity ಬರುತ್ತೆ. ಸೊ ಯಾಕೆ ಗೊತ್ತಾ undefined ಬರ್ತಂತ, if the tangent line, ಇದು ಟ್ಯಾಂಜೆಂಟ್ ಲೈನ್ ಈಗ ನಾವು ಅನ್ಕೊಂತಾ ಇರೋದು, ಈ ಟ್ಯಾಂಜೆಂಟ್ ಲೈನ್ ಏನಾಗಿದೆ y axis ಗೆ ಪ್ಯಾರಲಲ್ ಆಗ್ತಾ ಇರೋದು, ಆಗ ಏನಾಗುತ್ತೆ ಈ ಟ್ಯಾಂಜೆಂಟ್ ಲೈನ್ x axis ಜೊತೆ ಆಂಗಲ್ ಫಾರ್ಮ್ ಆಯ್ತು. ಎಷ್ಟು ಆಂಗಲ್ ಫಾರ್ಮ್ ಆಯ್ತು, ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ ತಾನೆ, ಅಂದ್ರೆ θ ಎಷ್ಟಾಗುತ್ತೆ 90 ಡಿಗ್ರಿ ಆಗುತ್ತೆ. ಹಾಗಾದ್ರೆ tan 90 ಎಷ್ಟಾಗುತ್ತೆ, tan 90 is 1/infinity ತಾನೆ. ಹಾಗಾದ್ರೆ ಸ್ಲೋಪ್ ಏನಾಗುತ್ತೆ ನಮಗೆ 1/0 ಆಗುತ್ತೆ. ಅಂದ್ರೆ if the tangent ಅನ್ನೋದು x axis ಗೆ ಪ್ಯಾರಲಲ್ ಇರಬಹುದು, ಇಲ್ಲ ಅಂದ್ರೆ perpendicular to y axis ಬೇಕಾದ್ರೆ ಇರಬಹುದು, ಎರಡು ಒಂದೇ ಕೇಸ್. ಓಕೆನಾ, if the tangent is parallel to x axis, ಈ ಲೈನ್ ಏನಾದ್ರೂ x axis ಗೆ ಪ್ಯಾರಲಲ್ ಇರಬಹುದು, ಇಲ್ಲ ಅಂದ್ರೆ y axis ಗೆ ಪರ್ಪೆಂಡಿಕ್ಯುಲರ್ ಇರಬಹುದು. ಹಂಗಾದ್ರೆ ನಮಗೆ ಸ್ಲೋಪ್ ಏನಾಗುತ್ತೆ 0 ಆಗುತ್ತೆ. if the tangent is, ಈಗ ನಾವು ಇದನ್ನ ನಾವು tangent ತಗೊಂಡ್ರೆ tangent is parallel to y axis, ಇಲ್ಲ ಅಂದ್ರೆ perpendicular ಏನಾಗಿರ್ಬೇಕು
ಎಕ್ಸ್ ಆಕ್ಸಿಸ್ ಆದಾಗ ಸ್ಲೋಪ್ ಏನಾಗುತ್ತೆ 1/0 ಆಗುತ್ತೆ. ಇದು ನಮಗೆ ನಾರ್ಮಲ್ ಆಗಿ ನಾವು ಪ್ರಾಬ್ಲಮ್ಸ್ ಮಾಡೋ ಕಂಡೀಷನ್ಸ್ ನಮಗೆ. ಸೊ ಮೀನ್ಸ್ ಇಫ್ ದ ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಸ್ಲೋಪ್ ಇಸ್ 0, ಪ್ಯಾರಲಲ್ ಟು ವೈ ಆಕ್ಸಿಸ್ ಸ್ಲೋಪ್ ಇಸ್ 1/0. ಹಂಗಾದ್ರೆ ಈಕ್ವೇಶನ್ ಏನಾಗುತ್ತೆ ಅಂದ್ರೆ ಇದನ್ನ ಸ್ಲೋಪ್ ಏನಾಯ್ತಾನೆ 0 ಆಯ್ತಾನೆ. ಇದು 0 ಆದ್ರೆ ಇದು ಫುಲ್ 0 ಆಗುತ್ತೆ. ಸೊ y minus y0 is equals to 0 ಆಗುತ್ತೆ. ಸೊ y is equals to y0 ಬರುತ್ತೆ. ಯಾವಾಗ ಇದು this is the equation of tangent when tangent is parallel to x axis. ಅದೇ ತರ if the tangent is parallel to y axis slope ಏನಾಗುತ್ತೆ 1/0 ಆಗುತ್ತಾ. ಸೊ ಅಂದ್ರೆ ಏನಾಗುತ್ತೆ y minus y0 is equals to ಈ ಟೋಟಲ್ ಸ್ಲೋಪ್ ಏನಾಗುತ್ತೆ 1/0 ತಾನೆ. 1/0 into x minus x0 ಆಗುತ್ತೆ. ಇದು ಈ ಕಡೆ ಬಂದ್ರೆ 0 ಆಗುತ್ತಲ್ವಾ. ಸೊ ಈಗ ಏನಾಗುತ್ತೆ x minus x0 0 ಆದ್ರೆ x is equals to x0 ಆಗುತ್ತೆ. ಇದು ಯಾವಾಗ this is the equation of tangent when the tangent is parallel to y axis. This is the equation of the tangent when the tangent is parallel to the x axis. ಇದು ನಮಗೆ tangents ಮತ್ತೆ normals ಅಲ್ಲಿ ಬರೋ ಕಾನ್ಸೆಪ್ಟ್ಸ್ ನೋಡ್ಕೊಳ್ಳಿ. tangent ಗೆ ಸ್ಲೋಪ್ ಯಾವ ತರ ಫೈಂಡ್ ಔಟ್ ಮಾಡಬೇಕು, ನಾರ್ಮಲ್ ಗೆ ಸ್ಲೋಪ್ ಯಾವ ತರ ಫೈಂಡ್ ಔಟ್ ಮಾಡಬೇಕು. ಸೊ tangent ಗೆ ಈಕ್ವೇಷನ್ ಯಾವ ತರ ಫೈಂಡ್ ಔಟ್ ಮಾಡಬೇಕು, ನಾರ್ಮಲ್ ಗೆ ಈಕ್ವೇಷನ್ ಯಾವ ತರ ಫೈಂಡ್ ಔಟ್ ಮಾಡಬೇಕು. tangent x axis ಗೆ ಪ್ಯಾರಲಲ್ ಆಗಿದೆ ಸ್ಲೋಪ್ ಏನಾಗುತ್ತೆ, tangent ನಮಗೆ y axis ಗೆ ಪ್ಯಾರಲಲ್ ಆಗಿದೆ ಸ್ಲೋಪ್ ಯಾವ ತರ ಬರುತ್ತೆ. So this is how we can take the points on the tangents and normals. ಅರ್ಥ ಆಯ್ತಾ. ಈಗ ನಾವು ಇದರ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಕಂಟಿನ್ಯೂ ಮಾಡೋಣ. ನೋಡಿ ಜಸ್ಟ್ ಬ್ರೀಫ್ ಆಗಿ ಒಂದ್ಸರಿ ರಿವೈಸ್ ಮಾಡ್ಬಿಡಿ. ಸೊ ಏನೇನು ಪಾಯಿಂಟ್ಸ್ ಇದೆ ಅದರ ಮೇಲೆ ಪ್ರಾಬ್ಲಮ್ಸ್ ಕಂಟಿನ್ಯೂ ಮಾಡೋಣ ನಾವು. ಸೊ ಕಡೆ ನೋಡ್ಕೋಬೇಡಿ. ಸೊ ಏನೇನು ಪಾಯಿಂಟ್ಸ್ ಇದೆ. ಸೊ ನಮಗೆ ಟ್ಯಾಂಜೆಂಟ್ ಅಂದ್ರೆ ಯಾವ ತರ ಅಪ್ಲೈ ಮಾಡಬೇಕು, ನಾರ್ಮಲ್ ಅಂದ್ರೆ ಯಾವ ತರ ಅಪ್ಲೈ ಮಾಡಬೇಕು, ಅದರ ಸ್ಲೋಪ್ಸ್ ಯಾವ ತರ ಫೈಂಡ್ ಔಟ್ ಮಾಡಬೇಕು. ಸೊ ಒಂಚೂರು ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ. ಅರ್ಥಾಯ್ತಾ. ಈಗ ಸೊ ನಾವು ಇದರ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಕಂಟಿನ್ಯೂ ಮಾಡೋಣ. ಸೊ ಯಾವ್ದ್ರ ಮೇಲೆ, ಟ್ಯಾಂಜೆಂಟ್ಸ್ ಮತ್ತೆ ಸೊ ನಾರ್ಮಲ್ಸ್ ಬೇಸ್ ಮೇಲೆ. ಸೊ ಕರೆಕ್ಟ್ ನೋಡ್ಕೊಳ್ಳಿ. ಸೊ ನಮ್ಗೆ ಕ್ವಶನ್ ಯಾವ ತರ ಕೊಟ್ಟಾಗ ಸೊ ನಾವು ಏನ್ ಕಾನ್ಸೆಪ್ಟ್ ನ ಅಪ್ಲೈ ಮಾಡ್ಬೇಕು. ಸೊ ಅದು ಸ್ವಲ್ಪ ನೋಡ್ಕೊಂಡ್ರೆ ಸಾಕಷ್ಟೇ. ಸೊ ನಮಗೆ ಪಾಯಿಂಟ್ಸ್ ಎಲ್ಲ ಮತ್ತೆ ಸೀರೀಸ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಇಫ್ ದ ಟ್ಯಾಂಜೆಂಟ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಆದ್ರೆ ಸ್ಲೋಪ್ ಏನಾಗುತ್ತೆ, ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಏನಾಗುತ್ತೆ ಅಂತ ಸೊ ಒಂಚೂರು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಪಾಯಿಂಟ್ಸ್ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಈಗ ಅದರ ಬೇಸ್ ಮೇಲೆ ನಾವು ಪ್ರಾಬ್ಲಮ್ಸ್ ನ ಕ್ಯಾರಿ ಮಾಡೋಣ. ಸೊ ದ ಫಸ್ಟ್ ಕ್ವೆಶ್ಚನ್, ಫೈಂಡ್ ದ slope of the tangent to the curve. ಅಂದ್ರೆ ನಾವು ಕರ್ವ್ ತಗೊಂತೀವಲ್ಲ, ಆ ಕರ್ವ್ ನಾವು ಒಂದು ಟ್ಯಾಂಜೆಂಟ್ ತಗೊಂಡ್ರೆ ಆ ಟ್ಯಾಂಜೆಂಟ್ ಸ್ಲೋಪ್ ಅಂತ ಫೈಂಡ್ ಔಟ್ ಮಾಡಬೇಕು. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಯಾವುದು ನಮಗೆ y is equal to x cube minus x at which point x is equal to 2. ಸೊ ಈಗ ನಾವೇನ್ ಫೈಂಡ್ ಔಟ್ ಮಾಡಬೇಕು, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಫೈಂಡ್ ಔಟ್ ಮಾಡಬೇಕು ಟು ದ ಕರ್ವ್. ಫಸ್ಟ್ ಆಫ್ ಆಲ್ ಇದಕ್ಕೆ ಏನ್ ಕರ್ವ್ ಇದೆ ಕರ್ವ್ ತಗೊಳ್ಳಿ. ಸೊ ಏನು ನಮಗೆ ಕರ್ವ್ ಕೇಳಿರೋದು y equal to x cube minus x ಕಡೆನಾ. ಇದನ್ನ ಡಿಫರೆನ್ಶಿಯೇಟ್ ಮಾಡಿ. ಏನ್ ಡಿಫರೆನ್ಶಿಯೇಟ್ ಮಾಡಿದ್ರೆ dy by dx is equals to x cube ಗೆ 3x square minus x ಗೆ 1. ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ವಾ. ಬಟ್ ಕ್ವೆಶ್ಚನ್ ಕೇಳಿದ್ದೇನೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ತಾನೆ. ಸೊ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಟ್ ವಿಚ್ ಪಾಯಿಂಟ್, ಯಾವ ಪಾಯಿಂಟ್ ಅಂತ ಕೇಳಿರೋದು, ಅಟ್ x is equal to 2 is dy by dx at which point, at x is equal to 2. ಅಂದ್ರೆ ನಮಗೆ dy by dx ಏನ್ ಬಂದಿದೆಯೋ ಅಲ್ಲಿ x ಇರೋ ಪ್ಲೇಸ್ ಅಲ್ಲಿ 2 ನ ರಿಪ್ಲೇಸ್ ಮಾಡಬೇಕು. ಸೊ ಹಾಗಾದ್ರೆ ಏನಾಗುತ್ತೆ, ಸೊ 3 times of 2 whole square minus 1. x ಇರೋ ಪ್ಲೇಸ್ 2 ಸಬ್ಸ್ಟಿಟ್ಯೂಟ್ ಮಾಡಿದ್ವಾ, 2 ಸ್ಕ್ವೇರ್ ಎಷ್ಟಾಗುತ್ತೆ 4, 4 3s 12, 12 ಅಲ್ಲಿ 1 ಹೋದ್ರೆ
ಅಷ್ಟೇ 11 ಅಲ್ವಾ. ದಿಸ್ ಈಸ್ ಸ್ಲೋಪ್ ಆಫ್ ಟ್ಯಾಂಜೆಂಟ್. ಅಷ್ಟನಪ್ಪ ಆಗೋಯ್ತದೆ. ಸೊ ಯಾವ ತರ ನಾ ಸ್ಲೋಪ್ ಆಫ್ ಟ್ಯಾಂಜೆಂಟ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಯಾವ ಪಾಯಿಂಟ್ ಹತ್ರ ಅಂದ್ರೆ ಕರ್ವ್ ಅಲ್ಲಿ ಆ ಪಾಯಿಂಟ್ ಅಪ್ಲೈ ಮಾಡೋದು ಬರೋದೆ ಸ್ಲೋಪ್ ಆಫ್ ಟ್ಯಾಂಜೆಂಟ್. ಅಂದ್ರೆ ನಾವು ಈ ಕರ್ವ್ ಗೆ ನಾವು ಒಂದು ಟ್ಯಾಂಜೆಂಟ್ ಲೈನ್ ತಗೊಂತೀವಲ್ಲ, ಆ ಟ್ಯಾಂಜೆಂಟ್ ಲೈನ್ ಸ್ಲೋಪ್ ಎಷ್ಟಪ್ಪ ಅಂದ್ರೆ ಸ್ಲೋಪ್ ಬಂದು 11. ಅರ್ಥ ಆಯ್ತಾ? So next, same concept. ಅದೇ ತರ second question. Find the slope of the tangent to the curve. ಯಾವ ತರ ನಮಗೆ y equal to 3x to the power of 4 minus 4x at x is equals to 4. So ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ ಪ್ರಾಬ್ಲಮ್ ಅದೇ ತರ. ಸೊ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು ಅಲ್ಲಿ? ಫಸ್ಟ್ ಆಫ್ ಆಲ್ ನೋಡ್ಕೊಳ್ಳಿ, ಏನ್ ನಮಗೆ ಕರ್ವ್ ಕೊಟ್ಟಿದ್ದಾರೆ, y equal to 3x to the power of 4 minus 4x. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ y ಗೆ dy by x 3 ಹಂಗಿರುತ್ತೆ, x to the power of 4 ಗೆ 4x cube. ಸೊ 3 ಹಂಗಿರುತ್ತೆ, x to the power of 4 ಗೆ 4x cube minus 4 ಆಗಿರುತ್ತೆ x 1. ಡಿಫರೆನ್ಶಿಯೇಟ್ ಮಾಡೋದು ಎಷ್ಟಾಗುತ್ತೆ? 3 4s are 12x cube minus 4 into 1 4 ಆಯ್ತು. ಕಡೆನಾ? ಈಗ ನಾವು ಏನು ಫೈಂಡ್ ಮಾಡಬೇಕು? ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ತಾನೆ. ಸ್ಲೋಪ್ ಆಫ್ ಟ್ಯಾಂಜೆಂಟ್ at which point? At x is equal to 4 is dy by dx ಅಲ್ಲಿ ನಾವು x is equals to 4 ಅನ್ನ ರಿಪ್ಲೇಸ್ ಮಾಡಬೇಕು. ಹಾಗಾದ್ರೆ ಏನಾಗುತ್ತೆ? ಇದರಲ್ಲೇನಾ x ಇರೋ ಪ್ಲೇಸ್ ಅಲ್ಲಿ 4 ಹಾಕಿ 12 into 4 cube minus 4. 12 into 4 cube ಎಷ್ಟಾಗುತ್ತೆ? 4 4s are 16. 16 4s are 64. 64 12 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 4s are 8, 2 6s are 12, 1 4s are 4, 1 6s are 8, 6 768 ಬರುತ್ತೆ. ಕರೆನಾ? ಸೊ 768 ಅಲ್ಲಿ 4 ಮೈನಸ್ ಮಾಡಿದ್ರೆ ಎಷ್ಟಾಯ್ತು? 764 ಆಯ್ತು. ಕರೆಕ್ಟ್ ಆನ್ಸರ್ ನೋಡ್ಕೊಳ್ಳಿ. ಸ್ಲೋಪ್ ಆಫ್ ಟ್ಯಾಂಜೆಂಟ್ at x is equals to 4 is. ಸೊ ನಮಗೆ dy by x ಏನು ಬಂದಿದೆ? x ಇರೋ ಪ್ಲೇಸ್ ಅಲ್ಲಿ 4 ರಿಪ್ಲೇಸ್ ಮಾಡಿದ್ವಿ. 4 4 is 16, 16 4 is 64. ಆ 64 ಗೆ 12 ಇಂದ ಮಲ್ಟಿಪ್ಲೈ ಮಾಡಿದ್ರೆ 768 ಆಯ್ತು, ಅಲ್ಲಿ 4 ಮೈನಸ್ ಮಾಡಿದ್ರೆ 764 ಆಯ್ತು. So this is how you can find the slope of tangent. ಅರ್ಥಾಯ್ತಾ? ಸೊ ನೆಕ್ಸ್ಟ್ ಈಗ ಇದೇ ತರ ನಾವು ಪ್ರಾಬ್ಲಮ್ಸ್ ನ ಕಂಟಿನ್ಯೂ ಮಾಡೋಣ. ಸೊ ಗೊತ್ತಾಯ್ತು ಯಾವ ತರ ಮಾಡ್ಬೇಕಂತ ನೋಡಿ. ಇದೆಲ್ಲ ನಮಗೆ ಸಿಂಪಲ್ ಕಾನ್ಸೆಪ್ಟ್ಸ್ ಅಷ್ಟೇ. ಸೊ ಕಾಂಪ್ಲಿಕೇಟ್ ಅಂತ ಏನಿರಲ್ಲ. ಆ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅದರ ಬೇಸ್ ನಾವು ಏನು ಮಾಡಬೇಕಂತ ಅರ್ಥ ಮಾಡ್ಕೊಂಡ್ರೆ ಸಾಕು ಅಷ್ಟೇ. ಸಿಂಪಲ್ ಆಗಿದೆ ಪ್ರಾಬ್ಲಮ್ಸ್ ಇಲ್ಲಿ. So 2 questions ಆಯ್ತಲ್ವಾ? Third question. Find the slope of the tangent to the curve. Y equal to x minus 1 by x minus 2, comma x is not equals to 2 at x is equal to 10. ಇಲ್ಲಿ ಮತ್ತೆ ನೋಡ್ಕೊಳ್ಳಿ. ಸೇಮ್ ಪ್ರೀವಿಯಸ್ ಮಾಡಿ ಅದೇ ತರ ಚೇಂಜ್ ಏನಿಲ್ಲ ಸರ್. ಅವನಲ್ಲಿ x is not equals to 1 ಕೊಟ್ಟಿದ್ದಾರೆ ಅಂತ ಕನ್ಫ್ಯೂಷನ್ ಬೇಡ. ಅಂದ್ರೆ ನಾವು ಈ ಕರ್ವ್ಗೆ ನಾವು 2 ಕೊಡಬಾರದು ಅಂತ ಮೀನಿಂಗ್ ಅಷ್ಟೇ. ನಾವು ಇನ್ನೇನಿಲ್ಲ ಅದರಲ್ಲಿ. ಆಯ್ತಾ? ಸೇಮ್ ಸೊಲ್ಯೂಷನ್ ಏನು? y equal to x minus 1 by x minus 2. ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡಿ y ಗೆ ಡಿಫರೆನ್ಶಿಯೇಷನ್ ಏನ dy by x ಏನ. ಸೊ ನಾವು ಇಲ್ಲಿ ಅಪ್ಲೈ ಮಾಡಬೇಕು, ಕೋಶೆಂಟ್ ರೂಲ್ ಅಪ್ಲೈ ಮಾಡಬೇಕು. ಏನು ನಮಗೆ ಕೋಶೆಂಟ್ ರೂಲ್ ಗೊತ್ತಾ? ಕೋಶೆಂಟ್ ರೂಲ್ ಡಿನಾಮಿನೇಟರ್ ನ ಸ್ಕ್ವೇರ್ ಮಾಡಿದ್ರೆ ನೆಕ್ಸ್ಟ್ ನ್ಯೂಮರೇಟರ್ ಬನ್ನಿ. ಸೊ ಈಗ ಮತ್ತೆ ಡಿನಾಮಿನೇಟರ್ ಹಂಗಿರುತ್ತೆ, ನ್ಯೂಮರೇಟರ್ ಡಿಫರೆನ್ಶಿಯೇಟ್ ಮಾಡಬೇಕು. x ಗೆ 1 1 0 ಮೈನಸ್
ಈಗ ನ್ಯೂಮರೇಟರ್ ಹಂಗಿರುತ್ತೆ, ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡಬೇಕು. ಸೇಮ್ x1 2 0 ಅದೇ ಪ್ರಾಬ್ಲಮ್ ನೋಡಿ, ಡಿನಾಮಿನೇಟರ್ ಸ್ಕ್ವೇರ್ ಮಾಡಿದ್ವಿ ಮತ್ತೆ ನ್ಯೂಮರೇಟರ್ ಬಂದಾಗ ಡಿನಾಮಿನೇಟರ್ ಹಂಗಿದೆ, ನ್ಯೂಮರೇಟರ್ ಡಿಫರೆನ್ಶಿಯೇಟ್ ಮಾಡ್ತೀವಿ, ಮೈನಸ್ ನ್ಯೂಮರೇಟರ್ ಹಂಗಿದೆ, ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡ್ತೀವಿ. ಸೊ ಲೆಟ್ಸ್ ಸಿಂಪ್ಲಿಫೈ ಹಿಯರ್. 1 into x minus 2 minus 1 ಇಂದ ಮಾಡಿದ್ರೆ ಸೇಮ್ ಬರುತ್ತೆ, minus into x minus into minus plus 1 by x minus 2 whole square. So plus x minus x ಎರಡು ಕ್ಯಾನ್ಸಲ್ ಆಯ್ತಾ, minus 2 plus 1 ಅಂದ್ರೆ ಎಷ್ಟು, so minus 1 by x minus 2 whole square. ಇದು dy by dx. ಕ್ವೆಶ್ಚನ್ ಕೇಳಿದ್ರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ತಾನೆ, ಸ್ಲೋಪ್ ಆಫ್ ಟ್ಯಾಂಜೆಂಟ್ at which point, at x is equal to 10 is dy by dx ಅಲ್ಲಿ x ಇರೋ ಪ್ಲೇಸ್ ಅಲ್ಲಿ 10 ರಿಪ್ಲೇಸ್ ಮಾಡೋಣ. ಸೊ ಹಾಗಾದ್ರೆ ಏನಾಗುತ್ತೆ ಇದೆನಾ, ಸೊ minus 1 upon x ಇರೋ ಪ್ಲೇಸ್ ಅಲ್ಲಿ 10 ಹಾಕೊಳ್ಳಿ, 10 minus 2 whole square. ಸೊ ಹಾಗಾದ್ರೆ ಏನಾಯ್ತು minus 1 by 10 ನಲ್ಲಿ 2 ಹೋದ್ರೆ 8 ನ ಸ್ಕ್ವೇರ್ ಮಾಡಿ 8 8s are 64. question answer da, so minus 1 by 64. So this is slope of tangent. So next question. Find the slope of the tangent to curve y equal to x cube minus x plus 1 at the point whose x coordinate is 2. Same previous problem ನೋಡಿದ್ರಲ್ಲ ಅದೇ ತರ ಕಂಟಿನ್ಯೂ ಮಾಡಿ ನೋಡೋಣ. ಸೇಮ್ ಸೊಲ್ಯೂಷನ್ ಅದ. ಫಸ್ಟ್ ಕರ್ವ್ ಕ್ಯಾರಿ ಮಾಡಿ, y equal to x cube minus x plus 1. ಸೊ ಡಿಫರೆನ್ಷಿಯೇಟ್ ಮಾಡಬೇಕಲ್ವಾ, dy by dx ತಾನೆ, x cube ಗೆ 3x ಸ್ಕ್ವೇರ್ minus x ಗೆ 1 ಗೆ 0. ನಾವು ಮಾಡೋ ಸ್ಲೋಪ್ ಆಫ್ ಟ್ಯಾಂಜೆಂಟ್ ತಾನೆ, ಸೇಮ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಟ್ ವಿಚ್ ಪಾಯಿಂಟ್ whose x ಕೋಆರ್ಡಿನೇಟ್ ಅಂತ ಹೇಳಿದ್ರೆ, ಏನು x ಕೋಆರ್ಡಿನೇಟ್ ಅಂದ್ರೆ x is equals to ನೇ ಮತ್ತೆ x ಕೋಆರ್ಡಿನೇಟ್ ಅಂದ್ರೆ ಮತ್ತೆ ಚೇಂಜ್ ಇಲ್ಲ ಅದರಲ್ಲಿ. at x is equals to 2 is dy by dx at x is equals to 2. ಸೇಮ್ dy by dx ಅಲ್ಲಿ x ಇರೋ ಪ್ಲೇಸ್ ಅಲ್ಲಿ 2 ಹಾಕಿ, ಸೊ ಹಾಗಾದ್ರೆ ಏನಾಗುತ್ತೆ 3 into 2 square minus 1. 2 square ಎಷ್ಟಾಗುತ್ತೆ 4 4 3s are 12. 12 ಅಲ್ಲಿ 1 ಹೋದ್ರೆ 11. ಕಡೆ ನೋಡ್ಕೊಂಡು ಆನ್ಸರ್ ಅದನ್ನ ಅರ್ಥಾಯ್ತಾ. ನೆಕ್ಸ್ಟ್ so next question again same pattern. Find the slope of the tangent to the curve y equal to x cube minus 3x plus 2 at the point whose x coordinate is
3 at the point whose x coordinate is 3. Same previous ಮಾಡದಲ್ಲ ಅದೇ ತರ ಕಂಟಿನ್ಯೂ ಮಾಡಿ ನೋಡೋಣ. So let's take the solution. A ನಮಗೆ y is equal to x cube minus 3x plus 2. Same differentiate ಮಾಡಿ y ಗೆ divide by x x cube ಗೆ 3x square minus 3x ಗೆ 3 into 1 3 into 1 3 ನೇ ಅಲ್ವಾ plus 2 ಗೆ 0 ಗೆ ಬಿಟ್ಬಿಡಿ. Next what we can find? Slope of tangent ಅಂತ ಕೇಳಲ್ಲ. Slope of tangent at which point whose x coordinate is 3 alva. So x coordinate 3 andre at x is equals to 3 tane. At x is equals to 3 is dy by dx alli x0 place alli 3 na replace ಮಾಡಬೇಕು. So dy by dx at x is equals to 3. So ಹಾಗಾದ್ರೆ ಇಲ್ಲೇನಾ ಸಬ್ಸ್ಟಿಟ್ಯೂಟ್ ಮಾಡೋಣ. 3 into ಏನ್ x ಅಂದ್ರೆ 3 square minus 3. 3 square 9 9 3s are 27. 27 ಮತ್ತೆ 3 ಹೋದ್ರೆ ಎಷ್ಟು ಆಯ್ತಾ 24 ಆಯ್ತು. Is the problem? So this is how you can solve the problems based on the tangents. So ಇದೇ ತರ ನಮಗೆ ನೆಕ್ಸ್ಟ್ ನಾರ್ಮಲ್ ಸ್ಪೇಸ್ ಮೇಲೆ ಬರುತ್ತೆ ಬಟ್ ನಾವು ಜಸ್ಟ್ ಮಾಡಿ ಬರೀ ಸ್ಲೋಪ್ ಅಷ್ಟೇ. ಅದೇ ತರ ಈಕ್ವೇಷನ್ ಯಾವ ತರ ಫೈಂಡ್ ಔಟ್ ಮಾಡಬೇಕು, ಈಕ್ವೇಷನ್ ಆಫ್ ನಾರ್ಮಲ್ ಯಾವ ತರ ಫೈಂಡ್ ಔಟ್ ಮಾಡಬೇಕು, ಅದೇ ಪ್ಯಾರಲಲ್ ಆದಾಗ ಯಾವ ತರ ನಾವು ಕಂಡೀಷನ್ ಅಪ್ಲೈ ಮಾಡಬೇಕು, ಪರ್ಪೆಂಡಿಕ್ಯುಲರ್ ಆದಾಗ ಯಾವ ತರ ಕಂಡೀಷನ್ ಅಪ್ಲೈ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.